ಈ ದಿನದ ದೇವರ ವಾಕ್ಯ ಮತ್ತಾಯ 5:9 ವಚನ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಪ್ರಿಯ ದೇವಜನರೇ, ಈ ದಿನದಲ್ಲಿ ನೀವು ಸಮಾಧಾನಕ್ಕಾಗಿ ತ್ವರೆಪಡುತ್ತಾ ಇದ್ದೀರಾ? ಕುಟುಂಬದಲ್ಲಿ ಸಮಾಧಾನವಿಲ್ಲದೆ, ನಿಮ್ಮ ಜೀವಿತದಲ್ಲಿ ನೆಮ್ಮದಿ ಇಲ್ಲದೆ ನೀವು ತುಂಬ ಕಂಗಾಲಾಗಿ ಹೋಗಿದ್ದೀರಾ? ಏನು ಮಾಡಿದರೂ ಯಾವ ಕೆಲಸದಲ್ಲಿಯೂ ನಿಮಗೆ ತೃಪ್ತಿಯಾಗುತ್ತಿಲ್ಲವೇ? ನಿಮಗೆ ಸಮಾಧಾನ ಸಿಗುತ್ತಿಲ್ಲವೇ? ದೇವರನ್ನು ನೋಡಿರಿ. ಸಮಾಧಾನದ ಪ್ರಭುವು ಆಗಿರುವಾತನು ನಮಗಿದ್ದಾರೆ. ಸಮಾಧಾನದ ಪ್ರಭುವಾಗಿರುವ ಯೇಸು ಸ್ವಾಮಿಯ ಜೀವಿತವನ್ನು ನಾವು ನೋಡುವಾಗ, ಯೇಸು ಸ್ವಾಮಿಯು ನಮಗೆ ಮಾದರಿ ಜೀವಿತವನ್ನು ತೋರಿಸಿಕೊಟ್ಟು ಹೋಗಿದ್ದಾರೆ. ಯೇಸು ಸ್ವಾಮಿ ಯಾವ ಪಾಪವೂ ಮಾಡದೇ ಇರುವಂಥ ಸಮಯದಲ್ಲಿ ಆತನಿಗೆ ಎಲ್ಲರೂ ಎಷ್ಟು ನಿಂದ ಅಪಮಾನಗಳಿಂದಲೂ, ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಾಡಿದಾಗಲೂ ಜನರು ತಿರುಗಿ ಯೇಸು ಸ್ವಾಮಿಗೆ ನಿಂದೆ ಅಪರಾಧ ಮಾತುಗಳಿಂದ ಎಷ್ಟೋ ಜನರು ಅವಮಾನಪಡಿಸಿದರು. ಯೇಸು ಸ್ವಾಮಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗಲೂ ಫರಿಸಾಯರು, ಶಾಸ್ತ್ರಿಗಳು ತಪ್ಪು ಹುಡುಕುವವರಾಗಿದ್ದು ಯೇಸು ಸ್ವಾಮಿಯ ವಿರುದ್ಧವಾಗಿ ಸಂಚು ಹಾಕುತ್ತಿದ್ದರು. ಆದರೆ ಯೇಸು ಸ್ವಾಮಿ ಅವರಿಗೆ ಒಂದು ಮಾತಾದರೂ ಎದುರಾಗಿ ಅವರಿಗೆ ಬೈಯಲಿಲ್ಲ. ಈತನು ದೆವ್ವಗಳ ಸಹಾಯದಿಂದ ದೆವ್ವವನ್ನು ಬಿಡಿಸುತ್ತಾನೆ, ಈತನಿಗೆ ದೆವ್ವ ಹಿಡಿದಿದೆ, ಹೀಗೆಲ್ಲ ಜನರು ಮಾತನಾಡಿದಾಗಲೂ ಯೇಸು ಸ್ವಾಮಿ ಅವರಿಗೆ ಒಂದು ಮಾತಾದರೂ ಹೇಳಲಿಲ್ಲ. ಏಕೆಂದರೆ ಯೇಸು ಸ್ವಾಮಿ ಸಮಾಧಾನದ ಪ್ರಭುವಾಗಿದ್ದಾರೆ. ಅವರು ಯಾರ ಸಮಾಧಾನವನ್ನು ಹಾಳು ಮಾಡಲು ಬಯಸಲಿಲ್ಲ. ಅದೇ ರೀತಿಯಲ್ಲಿ ಪ್ರಿಯರೇ, ಈ ದಿನದಲ್ಲಿ ನೀವು ಸಮಾಧಾನದಿಂದ ಜೀವಿಸಬೇಕಾದರೆ ಜನರು ನಿಮಗೆ ನಿಂದ ಅಪಮಾನ ಮಾತುಗಳಿಂದ ನಿಮ್ಮನ್ನು ಚುಚ್ಚಬಹುದು. ಆದರೆ ನೀವು ಅವರ ಸ್ವರಕ್ಕೆ ಕಿವಿಗೊಡಬೇಡಿರಿ. ಯೇಸು ಸ್ವಾಮಿಯ ಮಾದರಿ ಜೀವಿತವನ್ನು ನೀವು ನೋಡಿರಿ. ಯೇಸು ಸ್ವಾಮಿ ಯಾವ ಪಾಪವನ್ನು ಮಾಡದೇ ಇರುವಂಥ ಸಮಯದಲ್ಲಿ ಆತನ ಮುಖಕ್ಕೆ ಉಗುಳಿದರು, ಆತನಿಗೆ ಅಪಮಾನಪಡಿಸಿದ್ದರು, ಆತನ ಅಂಗಿಗಾಗಿ ಚೀಟು ಹಾಕಿದರು, ಆತನ ಬಟ್ಟೆಗಳನ್ನೆಲ್ಲ ತೆಗೆದರು. ಯೇಸು ಸ್ವಾಮಿಯನ್ನು ಮೊಳೆಗಳಿಂದ ಹೊಡೆದರು. ಯೇಸು ಸ್ವಾಮಿಗೆ ಚಾಟಿಯ ಹೊಡೆತದಿಂದ 39 ಹೊಡೆತಗಳು ಹೊಡೆದಾಗಲೂ ಯೇಸು ಸ್ವಾಮಿ ಅವರಿಗೆ ಒಂದು ಮಾತಾದರೂ ಹೇಳಲಿಲ್ಲ. ಆತನು ಸಮಾಧಾನವಾಗಿದ್ದುಕೊಂಡು ಎಲ್ಲವನ್ನು ಸಹಿಸಿದನು. ಅಂಥ ಸಮಾಧಾನದ ಪ್ರಭುವು ಈ ದಿನ ನಮಗೆ ಹೇಳುತ್ತಿದ್ದಾರೆ, ನಾವು ಸಮಾಧಾನವಾಗಿ ಇರಬೇಕಾದರೆ ನಿಮ್ಮನ್ನು ಹಿಂಸೆಪಡಿಸುವವರು, ನಿಮ್ಮನ್ನು ಇನ್ನಿಂದ ಮಾತುಗಳಿಗೆ ಒಳಪಡಿಸುವಂಥವರನ್ನು ಅವರ ಪಾಡಿಗೆ ಅವರಿಗೆ ಬಿಟ್ಟು ಬಿಡಿ. ಯೇಸು ಸ್ವಾಮಿಯ ಜೀವಿತವನ್ನು ನೀವು ಆ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳಿರಿ. ನನ್ನ ಯೇಸು ಸ್ವಾಮಿಗೆ ಎಷ್ಟು ಹಿಂಸೆಪಡಿಸಿದರು, ನನ್ನ ಯೇಸು ಸ್ವಾಮಿ ಯಾವ ತಪ್ಪು ಮಾಡದಿದ್ದರೂ ಆತನಿಗೆ ಎಷ್ಟು ಹಿಂಸೆಪಡಿಸಿದರು. ಆತನು ಬಾಯಿ ತೆರೆಯಲಿಲ್ಲ, ಆತನು ಅವರಿಗೆ ಒಂದು ಮಾತಾದರೂ ಬೈಯಲಿಲ್ಲ. ಅದೇ ರೀತಿಯಲ್ಲಿ ನಾನು ಇರುತ್ತೇನೆ. ನಾನು ಯೇಸು ಸ್ವಾಮಿಯ ಮಾದರಿ ಜೀವಿತವನ್ನು ಜೀವಿಸಿ ನಾನು ಕ್ರೈಸ್ತನು ಎಂಬುದಾಗಿ, ನಾನು ಸಾಕ್ಷ್ಯ ಜೀವಿತವನ್ನು ಜೀವಿಸುತ್ತೇನೆ ಎಂಬುದಾಗಿ ದೃಢ ಸಂಕಲ್ಪವನ್ನು ನೀನು ತೆಗೆದುಕೊಂಡು ಜೀವಿಸುವಾಗ ನಿನಗೆ ಸಮಾಧಾನ ಉಂಟಾಗುತ್ತದೆ. ನಿನ್ನ ವಿರುದ್ಧವಾಗಿ ಮಾತನಾಡುವವರನ್ನು ಕ್ಷಮಿಸಿಬಿಡು. ಆಗ ನಿನಗೆ ಸಿಗುವಂಥ ಸಮಾಧಾನ ಅದು ಅಪಾರವಾದಂಥದ್ದು. ಆದ್ದರಿಂದ ಪ್ರಿಯ ದೇವಜನರೇ, ನೀವು ಈ ವಾಕ್ಯವನ್ನು ನಂಬುವುದಾದರೆ ನೀವು ಕೇವಲ ಸಮಾಧಾನವನ್ನು ಹೊಂದುವುದು ಮಾತ್ರವಲ್ಲದೆ ಇತರರಿಗೆ ಸಮಾಧಾನ ಪಡಿಸುವವರು ಆಗಿದ್ದರೆ ದೇವರ ಮಕ್ಕಳು ಅನಿಸಿಕೊಳ್ಳುತ್ತೀರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೀನು ದೇವರ ಮಗಳಾಗಿದ್ದರೆ ಸಮಾಧಾನವನ್ನು ಹಾಳು ಮಾಡಬೇಡ. ಯಾರ ಸಮಾಧಾನಕ್ಕೂ ನೀನು ಭಂಗಪಡಿಸಬೇಡ. ಸಮಾಧಾನದಿಂದ ನೀನು ಇದ್ದು ನಿನ್ನ ಕುಟುಂಬದಲ್ಲಿ ಸಮಾಧಾನದಿಂದ ನಡೆಸಿಕೊಂಡು ಹೋಗು. ಹಾಗಾದರೆ ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಯೆಹೋವ ಶಾಲೋಮ್, ಸಮಾಧಾನದ ಪ್ರಭುವು ಆಗಿರುವಂಥ ನನ್ನ ದೇವರೇ, ಕರ್ತನೆ, ಈ ದಿನದಲ್ಲಿ ಯಾರ ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ ಕರ್ತನೆ, ಸೈತಾನನು ಅನೇಕ ಕುಯುಕ್ತಿ ಕುತಂತ್ರಗಳು ಕಳವಳಗಳು ತಂದು ಹಾಕಿ ಕರ್ತನೆ ಕುಟುಂಬದ ಸಮಾಧಾನವನ್ನು ಹಾಳು ಮಾಡುತ್ತಿರುವಾಗ ಕರ್ತನೆ, ನೀನು ತಾನೇ ರಾಜ, ಸಮಾಧಾನದ ಪ್ರಭುವಾಗಿದ್ದೆಯಲ್ಲಪ್ಪ. ನಿನ್ನ ಮಕ್ಕಳಲ್ಲಿ ಸಮಾಧಾನ ಹಾಕಪ್ಪ ಕರ್ತನೆ. ಹೌದು ರಾಜ, ನಿನ್ನ ಮಕ್ಕಳಿಗೆ ಸ್ವಾಮಿ ನೀನು ಯಾವ ರೀತಿ ಬಾಯಿ ತೆರೆಯದೆ ಕರ್ತನೆ ಎಲ್ಲವನ್ನು ಸಹಿಸಿಕೊಂಡಿದ್ದೀಯಪ್ಪ.
ತಪ್ಪು ಮಾಡಿದವರನ್ನು ಕ್ಷಮಿಸುತ್ತಾ ಅಪ್ಪ ಕರ್ತನೆ, ಅದನ್ನು ನೀನು ಅಪ್ಪ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ರಾಜ ಅಪ್ಪ ಅವರನ್ನು ಸ್ವಾಮಿ ನೀನು ಕ್ಷಮಿಸಿ ಬಿಟ್ಟಿದೆಯಲ್ಲಪ್ಪ. ಅದೇ ರೀತಿಯಾಗಿ ಅಪ್ಪ ನಿನ್ನ ಮಕ್ಕಳು ಸ್ವಾಮಿ ರಾಜ ಅಪ್ಪ ಯಾವ ಒಂದು ಅಪ್ಪ ಇತರರ ಮಾತುಗಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವರನ್ನು ಕ್ಷಮಿಸಿಬಿಟ್ಟು ಸಮಾಧಾನದಿಂದ ಇರೋ ಹಾಗೆ ನೀನು ಕೃಪೆ ಮಾಡು ನನ್ನ ದೇವರೇ. ಅಪ್ಪ ಈಗ ಪ್ರಾರ್ಥಿಸುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ನಿತ್ಯ ನಿರಂತರವಾದಂಥ ಸಮಾಧಾನವನ್ನು ನೀನು ಇರಿಸಿ ಅವರಿಗೆ ಅಪ್ಪ ಕರ್ತನೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಕೊಡಪ್ಪ ತಂದೆ. ಸಮಾಧಾನವನ್ನು ಕೊಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.